ಪಹಲ್ಗಾಮ್ನಲ್ಲಿ ರಾಷ್ಟ್ರೀಯ ತನಿಖಾ ದಳ ತನಿಖೆಯನ್ನು ಚುರುಕುಗೊಳಿಸಿದೆ. 3D ಮ್ಯಾಪಿಂಗ್ ಮಾಡಲಿಕ್ಕೆ NIA ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಅತ್ಯಾಧುನಿಕ ಉಪಕರಣಗಳನ್ನು ಬಳಸಿ ಮ್ಯಾಪಿಂಗ್ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಮಾಹಿತಿ ಸಂಗ್ರಹ ಮಾಡ್ತಾ ಇದೆ NIA ಅಧಿಕಾರಿಗಳ ತಂಡ. 3D ಮ್ಯಾಪಿಂಗ್ ಅನ್ನು ಮಾಡಲಿಕ್ಕೆ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಅತ್ಯಾಧುನಿಕ ಉಪಕರಣಗಳು, ಟೆಕ್ನಾಲಜಿಯನ್ನು ಬಳಸಿಕೊಂಡು, ತಂತ್ರಜ್ಞಾನವನ್ನು ಬಳಸಿಕೊಂಡು ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬೈಸರನ್ನು ಕಣಿವೆ ಪ್ರದೇಶದಲ್ಲಿ ನಡೆದಂಥ ನರಮೇಧದಲ್ಲಿ ಹೇಗೆಲ್ಲ ಉಗ್ರರು ಸಂಚು ಮಾಡಿದ್ರು, ಉಗ್ರರು ಬಂದಿರುವಂಥ ದಾರಿ ಯಾವುದು, ಯಾವ ಹಾದಿಯನ್ನು ಹಿಡಿದುಕೊಂಡು ಬಂದರು, ಜೊತೆಗೆ ಅವರ ಕಮ್ಯುನಿಕೇಷನ್ ಯಾರ ಜೊತೆ ಇತ್ತು, ಯಾವೆಲ್ಲ ಫೋನ್ಗಳನ್ನು ಬಳಸಿದ್ರು, ಅಂದರೆ ಸ್ಯಾಟಲೈಟ್ ಫೋನ್ಗಳನ್ನು ಬಳಸಿದ್ರಲ್ಲ ಆ ರೀತಿ, ಅದರ ಜೊತೆಗೆ ಅವರಿಗೆ ಬೆಂಬಲವಾಗಿ ನಿಂತಹ ಸ್ಥಳೀಯ ವ್ಯಕ್ತಿಗಳು ಯಾರು, ಉಗ್ರರಿಗೆ ಸಪೋರ್ಟ್ ಮಾಡಿರುವಂಥ ವ್ಯಕ್ತಿಗಳು ಯಾರು, ಹೀಗೆ ಎಲ್ಲವನ್ನೂ ಕೂಡ 3D ಮ್ಯಾಪಿಂಗ್ನ ಮೂಲಕ ಸರ್ಚ್ ಮಾಡ್ತಾ ಇದ್ದಾರೆ, ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಈ ಮ್ಯಾಪಿಂಗ್ನಲ್ಲಿ ಅನೇಕ ಅಂಶಗಳು ನಿಖರವಾಗಿ ಗೊತ್ತಾಗುವ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ NIA ಅಧಿಕಾರಿಗಳು 3D ಮ್ಯಾಪಿಂಗನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪಾಕಿಸ್ತಾನದಿಂದ ಭಾರತದ ಪ್ರವೇಶ ಹೇಗಾಯಿತು ಅನ್ನೋದು ಬಹುತೇಕ ಭಾರತೀಯರ ಪ್ರಶ್ನೆ. ಪಾಕಿಸ್ತಾನದಿಂದ ಯಾವ ಮಾರ್ಗದ ಮೂಲಕ ಬಂದರು, ದಟ್ಟ ಕಾನನದ ನಡುವೆ, ಅಂದರೆ ದಟ್ಟಾರಣ್ಯದ ನಡುವೆ ಅವರು ಹೇಗೆ ಈ ದಾರಿಯನ್ನು ಕಂಡುಕೊಂಡರು, 22 ಗಂಟೆಗಳ ಕಾಲ ಅವರು ನಡೆದುಕೊಂಡೇ ಪಾಕಿಸ್ತಾನದಿಂದ ಭಾರತಕ್ಕೆ ಪ್ರವೇಶ ಪಡೆದಿದ್ದರು ಅನ್ನುವ ಮಾಹಿತಿ ಇದೆ. 22 ಗಂಟೆಗಳ ಕಾಲ ವಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಆ ರೂಟ್ ಮೊದಲೇ ಗೊತ್ತಿತ್ತು, ಆ ದಾರಿ ಮೊದಲೇ ಗೊತ್ತಿತ್ತು ಅಂತ. ಯಾಕೆಂತ ಹೇಳಿದ್ರೆ ಅದು ಸುಲಭದ ಮಾರ್ಗ ಅಲ್ಲ. ಅರಣ್ಯ ಪ್ರದೇಶ, ದಟ್ಟ ಅರಣ್ಯ ಪ್ರದೇಶದಲ್ಲಿ ಅರಣ್ಯದ ಮಧ್ಯೆ ಬರುವಂಥ ಜಾಗ ಅದು. ಸೊ ಹೀಗಾಗಿ ಅಲ್ಲಿಗೆ ತಲುಪಬೇಕು ಅಂತ ಹೇಳಿದ್ರೆ ಸುಲಭ ಸಾಧ್ಯವಾದಂಥ ಸಾಧ್ಯವೇ ಇಲ್ಲ. ಸೊ ಪಹಲ್ಗಾಮ್ನ ಬೈಸರನ್ನು ಕಣಿವೆಗೆ ಬರಬೇಕು ಅಂತ ಹೇಳಿದ್ರೆ ಅವರು ಈ ಹಿಂದೆಯೇ, ಬಹಳ ದಿನಗಳ ಹಿಂದೆಯೇ ಅದನ್ನು ಪ್ಲ್ಯಾನ್ ಮಾಡಿಕೊಂಡಿದ್ರು, ಸಂಚು ರೂಪಿಸಿದ್ರು ಅಂತ ಹೇಳಿ. ಸೊ ಅದರ 3D ಮ್ಯಾಪಿಂಗ್ ಹೆಂಗಿರುತ್ತೆ, ಆ ಮ್ಯಾಪ್ನ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಶ್ರೀನಗರ, ಲಾಲ್ ಚೌಕ್, ನೋಗಮ್, ಅದಾದ ಬಳಿಕ ಹಾಗೆ ಬರ್ಸೋ, ಆವಂತಿಪೋರ, ಹೀಗೆ ಸಾಗ್ತಾ ಐಶ್ಮುಖಂ, ಬಟೂಟ್, ಲೀಡ್ರು, ಪಹಲ್ಗಾಮ್. ಸೊ ಇಲ್ಲಿವರೆಗೂ ಕೂಡ ಬಂದಿದ್ದಾರೆ. ಹೀಗೆ ಸುತ್ತಿ ಬಳಸಿ ಬರೋದ್ರ ಮೂಲಕ ನಮ್ಮ ಭದ್ರತಾ ಪಡೆಯ ಕಣ್ತಪ್ಪಿಸಿದ್ದಾರೆ. ಭದ್ರತಾ ಪಡೆಯ ಎಲ್ಲೂ ಕೂಡ ಅವರು ಸಿಗದಂತೆ ಕಾಣದಂತೆ ಮ್ಯಾಪ್ ಮಾಡಿಕೊಂಡಿದ್ರು. ಜೊತೆಗೆ ನಮ್ಮ ಭದ್ರತಾ ಪಡೆಯ ಸಿಬ್ಬಂದಿಯೂ ಕೂಡ ಅಲ್ಲಿ ನಿಯೋಜನೆ ಮಾಡಿರಲಿಲ್ಲ ಪಹಲ್ಗಾಮ್ನಲ್ಲಿ. ಹೀಗಾಗಿ ಅವರಿಗೆ ದಾಳಿ ಮಾಡಲಿಕ್ಕೆ, ಸುಲಭವಾಗಿ ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯವಾಯಿತು. ಸುಲಭವಾಗಿ ಅಟ್ಯಾಕ್ ಮಾಡಿ ಮತ್ತೆ ಹಿಂತಿರುಗೋದಕ್ಕೂ ಕೂಡ ಅವರಿಗೆ ಒಂದು ರೀತಿ ಸಹಕಾರಿ ಆಗಿದೆ. ಅವರನ್ನು ಪತ್ತೆ ಹಚ್ಚುವಂಥ ಕಾರ್ಯ ಇದೀಗ ರಾಷ್ಟ್ರೀಯ ತನಿಖಾ ದಳ ಟೆಕ್ನಾಲಜಿಯನ್ನು ಬಳಸಿಕೊಂಡು 3D ಮ್ಯಾಪಿಂಗ್ ಮಾಡುವ ಮೂಲಕ ಫೈಂಡ್ ಔಟ್ ಮಾಡ್ತಾ ಇದೆ.